ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ತುಂಬ ಟ್ವಿಸ್ಟ್ಗಳಿದೆ ಅಂತ ಹೇಳಿದರು. ಟೂನಲ್ಲಿ ಬರ್ತಕ್ಕಂಥ ಟೀಮ್ಗಳಿಗೆ ಒಂದು ಬೆನಿಫಿಟ್ ಇದ್ದರೆ ಮತ್ತು ಡೌನಲ್ಲಿ ಬರ್ತಕ್ಕಂಥ 2 ಟೀಮ್ಗಳಿಗೆ ಎಲಿಮಿನೇಷನ್ ಅಂತಕ್ಕಂಥ ಒಂದು ಭಯ ಕಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ಒಂದು ಗೇಮ್ಗಳು ತುಂಬ ಟ್ವಿಸ್ಟ್ಗಳನ್ನು ಕೊಡ್ತಾ ಇದೆ. ಮೊದಲಿಗೆ ಇಲ್ಲಿ ಸ್ವಲ್ಪ ಈ ಸಂಗೀತ ಟೀಮಲ್ಲಿ ಯಾಕೆಂದರೆ ತುಂಬ ಜಗಳಗಳು, ಟೀಮ್ನ ಅಂತಕ್ಕಂಥ ಒಂದು ಕೋಆರ್ಡಿನೇಷನ್ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅದರಲ್ಲೂ ಕೂಡ ಇವತ್ತಿನ ಒಂದು ಗೇಮು ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ಟೀಮ್ಗಳಿಗೂ ಕೂಡ ತಮ್ಮನ್ನು ತಾವು ಎಲಿಮಿನೇಷನಿಂದ ಬಚಾವ್ ಮಾಡ್ಕೊಳ್ಳಿಕ್ಕೋಸ್ಕರ ತುಂಬ ಒಂದು ಕಷ್ಟದ ಪರಿಸ್ಥಿತಿಗಳು ಎಲ್ಲ ಟೀಮ್ನಲ್ಲೂ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ವಿನ್ ಆಗಲೇಬೇಕು, ನಮ್ಮನ್ನು ನಾವು ಸೇವ್ ಮಾಡಿಕೊಳ್ಳೇಬೇಕು ಅನ್ನಕ್ಕಂಥ ಒತ್ತಡ ಎಲ್ಲ ಟೀಮಲ್ಲೂ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಗೇಮ್ ಇರುತ್ತೆ. ಅದೇ ಗೇಮ್ ಬಂದುಬಿಟ್ಟು ಬ್ಯಾಲೆನ್ಸಿಂಗ್ ಗೇಮ್ ಇರುತ್ತೆ. ಈ ಒಂದು ಬ್ಯಾಲೆನ್ಸಿಂಗ್ ಗೇಮಿಗೋಸ್ಕರ ಸೆಲೆಕ್ಷನ್ ಮಾಡಲಿಕ್ಕೆ ಇಲ್ಲಿ ಪೂರ್ಣಿಮಾ ಅವರಿಗೆ ಸೆಲೆಕ್ಟ್ ಮಾಡಲಿಕ್ಕೆ ಹೇಳಿದ್ರೆ ಅವರು ಬಂದು ದೀಕ್ಷಿತರನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಇದರಿಂದ ಕೋಪಗೊಂಡಂತಹ ಮಂಜು ಅವರು ಅವರೊಬ್ಬರೇ ನಮಗೆ ಕಣ್ಣಿಗೆ ಕಾಣಿಸೋದು, ನಾನು ಟ್ಯಾಲೆಂಟ್ ಇದ್ದೀನಿ, ನನಗೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಸ್ಕಿಲ್ ಇದೆ, ನೀವು ನನ್ನನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡೋದಿಲ್ಲ, ಪ್ರತಿಯೊಂದು ಕೂಡ ನೀವು ದೀಕ್ಷಿತ್ ಹೆಸರನ್ನೇ ತೊಗೊಳ್ತೀರಾ, ಮತ್ತು ನಾನೇ ಇಲ್ಲಿ ಏನಕ್ಕೆ ಬಂದಿರೋದು ಅಂತ ತುಂಬ ಇಲ್ಲಿ ಪೂರ್ಣಿಮಾ ಅವರಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಅದಾದ ನಂತರ ದೀಕ್ಷಾ ಅವರು ಕೂಡ ಅಷ್ಟೇ, ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂದರೆ ಅವ್ರನ್ನೇ ಅವರು ಹೇಳ್ತಾರೆ ಹೊರತು ಬೇರೆ ಯಾರ ಹೆಸರನ್ನು ಕೂಡ ಅವರು ತಗೊಳ್ಳೋದೇ ಇಲ್ಲ. ಇಲ್ಲಿ ನಮ್ಮ ಒಂದು ಟೀಮ್ ಲೀಡರೇ ಸರಿ ಇಲ್ಲ, ನಾವು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೀಮಿಗೋಸ್ಕರ ಆಡ್ತಾ ಇಲ್ಲ, ಕೇವಲ ಅವರು ದೀಕ್ಷಿತನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಆಟ ಆಡ್ತಾರೆ ಹೊರತು ನಮ್ಮನ್ನು ಯಾರನ್ನೂ ಇವರು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ ಅಂತ ಒಂದು ಟೀಮ್ನಲ್ಲಿ ತುಂಬ ಒಂದು ಅಸಮಾಧಾನ ಅಂತಕ್ಕಂಥದ್ದು ಎದ್ದು ಕಾಣಿಸುತ್ತೆ. ಬಟ್ ಇಲ್ಲಿ ಪರವಾಗಿಲ್ಲ, ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೂರ್ಣಿಮಾ ಅವರು ಇಲ್ಲಿ ದೀಕ್ಷಿತನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಮಂಜು ಅವರು ಒಪ್ಕೊಳ್ಳೋದೇ ಇಲ್ಲ. ಸೊ ನನಗೂ ಕೂಡ ಟ್ಯಾಲೆಂಟ್ ಇದೆ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿರೋದು, ಬೇರೆ ಯಾರನ್ನು ಕೂಡ ನಾನು ಇಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ಸೊ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು, ನನಗೆ ಒಂದು ಚಾನ್ಸ್ ಕೊಡಿ ಅಂತ ಇಲ್ಲಿ ಪೂರ್ಣಿಮಾ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು ಕೂಡ ಪೂರ್ಣಿಮಾ ಅವರು ನಿಮಗಿಂತ ಟ್ಯಾಲೆಂಟು ಮತ್ತು ನಿಮಗಿಂತ ಅವರು ಸ್ವಲ್ಪ ಸ್ಟ್ರಾಟಜಿಗಳನ್ನು ಮಾಡೋದ್ರಲ್ಲಿ ಮುಂದೆ ಇದ್ದಾರೆ, ಅದೇ ಒಂದು ಕಾರಣಕ್ಕೋಸ್ಕರ ನಾನು ದೀಕ್ಷಿತರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೀಸನ್ನ ಕೊಡ್ತಾರೆ. ಬಟ್ ಇದನ್ನು ಎಲ್ಲ ನೋಡಿದ ಮೇಲೆ ದೀಕ್ಷಾ ಅವ್ರು ಹೇಳ್ತಾರೆ, ಗೆದ್ದು ಬರಲಿಲ್ಲ ಅಂದರೆ ನೋಡು ಮಗನೇ ಅಂತ ಹೇಳ್ಬಿಟ್ಟು ದೀಕ್ಷಾ ಅವರು ಅಲ್ಲಿ ದೀಕ್ಷಿತ್ಗೆ ಹೇಳ್ತಾರೆ. ಬಟ್ ಈ ಒಂದು ಮಾತು ಅಂತಕ್ಕಂಥದ್ದು ಸಂಗೀತ ಅವ್ರಿಗೆ ತುಂಬ ಕೋಪ ಬರುತ್ತೆ. ಸಂಗೀತ ಅವ್ರು ಹೇಳ್ತಾರೆ, ನಿಮ್ಮ ಒಂದು ಟೀಮ್ ಲೀಡರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ಈ ಕೋಆರ್ಡಿನೇಷನ್ ನೋಡಿದ್ರೇ ನನಗೆ ಇದು ಟೀಮ್ ಅಂತಲೇ ಅನ್ನಿಸ್ತಾ ಇಲ್ಲ, ಯಾರನ್ನು ಕೂಡ ಇಲ್ಲಿ ಒಂದು ಒಪಿನಿಯನ್ನ ನೀವು ಫಾಲೋ ಮಾಡ್ಕೊಳ್ಳೋದೇ ಇಲ್ಲ, ನಿಮ್ಮದೇ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹೆಚ್ಚು ಕಾಣಿಸ್ತಾ ಇದೆ ಈ ಟೀಮ್ನಲ್ಲಿ, ಒಬ್ಬರು ಕೂಡ ಕೋಆರ್ಡಿನೇಷನೇ ಇಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಬಟ್ ಇದನ್ನು ನನ್ನ ಟೀಮ್ ಅಂತ ನಾನು ಅಕ್ಸೆಪ್ಟ್ ಮಾಡೋದೇ ಇಲ್ಲ, ತುಂಬ ಒಂದು ಡಿಫ್ರೆನ್ಸಸ್ ಇದೆ ನಿಮ್ಮ ಒಂದು ಟೀಮ್ನಲ್ಲಿ, ಬೇರೆ ಯಾವ ಟೀಮಿಗೆ ಕಂಪೇರ್ ಮಾಡಿದ್ರು ಕೂಡ ನಿಮ್ಮ ರೀತಿ ಇರ್ತಕ್ಕಂತಹ ಡಿಫ್ರೆಂಟ್ ಒಪಿನಿಯನ್ ಟೀಮ್ನ ನಾನು ನೋಡೇ ಇಲ್ಲ, 3 ಟೀಮ್ಗಳು ಒಂದು ರೀತಿ ಆದರೆ ನಿಮ್ಮದೇ ಒಂದು ಟೀಮು ಡಿಫ್ರೆಂಟ್ ಆಗಿರುತ್ತೆ, ಈ ರೀತಿ ಇದ್ದರೆ ತುಂಬ ಕಷ್ಟ ಆಗುತ್ತೆ ಟೀಮಲ್ಲಿ ಗೆಲ್ಲೋದು ಅಂತ ಹೇಳ್ಬಿಟ್ಟು ಸಂಗೀತ ಅವ್ರಿಗೆ ತುಂಬ ಕೋಪ ಬರುತ್ತೆ. ಅದೇ ರೀತಿ ಒಂದು ಬೇಜಾರು ಕೂಡ ಆಗುತ್ತೆ, ಯಾಕೆಂದರೆ ಅದು ಅವ್ರದ್ದೇ ಟೀಮ್ ಆಗಿರೋದ್ರಿಂದ ಕೋಆರ್ಡಿನೇಷನ್ನೇ ಇಲ್ಲದೆ ಇರೋದಿಲ್ಲ, ಮತ್ತು ಟೀಮ್ ಲೀಡ್ರಿಗೆ ಇಲ್ಲಿ ಮರ್ಯಾದೆನೇ ಕೊಡೋದಿಲ್ಲ, ಯಾರು ಕೂಡ ಮರ್ಯಾದೆ ಕೊಡೋಲ್ಲ ಪೂರ್ಣಿಮಾ ಅವ್ರಿಗೆ ನಿಮಗೆ ಡಿಸಿಷನ್ ಮಾಡೋಕ್ಕೆ ಬರೋದಿಲ್ಲ, ನಮ್ಮ ಟೀಮ್ ಲೀಡ್ರ್ ವೇಸ್ಟ್ ಅಂತ ಪ್ರತಿ ಸಾರಿ ಅವರು ಮಾಡರ್ನ್ ಕವಿ ಮಂಜು ಅವರು ಬೈತಾನೆ ಇರ್ತಾರೆ. ಎಲ್ಲ ಗೇಮ್ಗಳು ಸೋಲೋದಕ್ಕೆ ನಮ್ಮ ಟೀಮ್ ಲೀಡ್ರೇ ಕಾರಣ ಅಂತ ತುಂಬ ಒಂದು ಅಲಿಗೇಷನ್ಸನ್ನು ಮಾಡ್ತಾ ಇರ್ತಾರೆ. ಕೋಪ ಬರೋದು ಯಾರಿಗಾದ್ರೂ ಸಹಜ ಅಲ್ವಾ. ಸೊ ಪೂರ್ಣಿಮಾ ಅವರು ಇದೆಲ್ಲ ಕೇಳಿ ತುಂಬ ಟ್ರಿಗರ್ ಆಗ್ತಾರೆ. ನಮ್ಮ ಟೀಮ್ ಸೋಲೋದಕ್ಕೆ ಕಾರಣನೇ ನೀನು ಆಗ್ತಿರೋ ಶಾಪಗಳು, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ಥೂ ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾರೆ. ಇಂದ ಸ್ವಲ್ಪ ಮಾಡರ್ನ್ ಕವಿ ಮಂಜು ಕೂಡ ಬೇಜಾರಾಗುತ್ತೆ. ಅದಾದ ನಂತರ ಸೇಮ್ ಟೈಮ್ ಇಲ್ಲಿ ಸಂಗೀತ ಅವರು ಕೂಡ ತುಂಬ ಬೇಜಾರಾಗುತ್ತೆ. ಟೀಮ್ನಲ್ಲಿ ಇಷ್ಟು ಕಿತ್ತಾಡ್ಕೊಳ್ತಾ ಇದ್ದರೆ ನೀವು ಯಾವ ರೀತಿ ಕೋಆರ್ಡಿನೇಷನ್ ಆಗಿ ಗೇಮ್ ಆಡೋಕ್ಕಾಗುತ್ತೆ, ಸ್ವಲ್ಪ ನೀವು ಯೋಚನೆ ಮಾಡಿ ಯಾವುದಾದ್ರು ಕೂಡ ಒಂದು ಡಿಸಿಷನ್ನ ತೊಗೋಬೇಕಾಗುತ್ತೆ ಅಂತ ಪೂರ್ಣಿಮಾ ಅವ್ರಿಗೂ ಹೇಳ್ತಾರೆ. ಬಟ್ ಇಲ್ಲಿ ತುಂಬ ಒಂದು ಡಿಸಪಾಯಿಂಟ್ ಅಂತಕ್ಕಂಥದ್ದು ಸಂಗೀತ ಅವ್ರ ಟೀಮಲ್ಲಿ ಕಾಣಿಸ್ತಾ ಇದೆ. ಆದ ನಂತರ ಇಲ್ಲಿ ದೀಕ್ಷಿತ್ ಅವರು ಸೆಲೆಕ್ಟ್ ಆಗ್ತಾರೆ ಈ ಒಂದು ಗೇಮ್ನ ಆಡಲಿಕ್ಕೆ. ಅದೇ ರೀತಿಯಾಗಿ ಮತ್ತು ಬೇರೆ ಟೀಮಿಂದ ಗೌಡ ಟೀಮಿಂದ ಇಲ್ಲಿ ರೋಶಿನಿ ಅವರು ಬಂದಿರ್ತಾರೆ, ಅದೇ ನಂತರ ಧನುಷ್ ಅವರು ಬಂದಿರ್ತಾರೆ, ಮತ್ತು ಇಲ್ಲಿ ಸಹನಾ ಶಿವಣ್ಣ ಅವರು ಕೂಡ ಈ ಒಂದು ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಬ್ಯಾಲೆನ್ಸ್ನ ಮಾಡಬೇಕು, ಒಂದು ಕೋಲನ್ನು ಹಿಡ್ಕೋಬೇಕು, ಆ ಕೋಲ್ ಮೇಲೆ 6 ಡಂಬಲ್ಸನ್ನು ಬ್ಯಾಲೆನ್ಸ್ ಮಾಡಿ ಹಿಡ್ಕೊಳ್ಬೇಕು. ಬಟ್ ರೋಶಿನಿಯವರು ಮತ್ತು ಧನುಷ್ ಅವರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಧನುಷ್ ಅವ್ರದ್ದು ಎಲ್ಲ 6 ಡಂಬಲ್ಸ್ ಕೂಡ ಬಿದ್ದೋಗುತ್ತೆ. ಅದಾದ ನಂತರ ಇಲ್ಲಿ ದೀಕ್ಷಿತ್ ಅವರು ಕೂಡ ತುಂಬ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ, ಇವರಿಬ್ಬರೂ ಕೂಡ ಕ್ವಾಲಿಫೈ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಂಗೀತ ಅವ್ರ ಟೀಮಿಂದ
ಇವರು ಸೋಲ್ತಾರೆ. ಇದಾದ ನಂತರ ದೀಕ್ಷಿತ್ ಅವರು ತುಂಬ ಮಾತಾಡ್ತಾ ಇರ್ತಾರೆ, ಅದು ಮಾಡರ್ನ್ ಕವಿ ಮಂಜ ಮೇಲೆ. ನೀನು ಮುಟ್ಟಾಳ, ಮೂರ್ಖ, ನಿನಗೆ ಏನು ಗೇಮಲ್ಲಿ ಆಡೋಕ್ಕಾಗಲ್ಲ ಅಂತ ಏನು ಹೇಳಿರ್ತಾರೋ ಆ ಎಲ್ಲವನ್ನು ಕೂಡ ವಾಪಸ್ನ ಕೊಡ್ತಾರೆ ಇಲ್ಲಿ ಮಂಜ ಅವರು. ಏನು ಮಾತೆ, ನೀನೇನು ಮಾಡಿದ್ಯಾ ಇವಾಗ? ನಾನು ಗೇಮ್ನ ಗೆದ್ಕೊಂಡು ಬಂದಿದ್ದೆ 2 ಸರಿ, ನೀನು ಹೋಗ್ಬಿಟ್ಟು ಗೇಮ್ನ ಸೋತು ಬಂದಿದ್ಯಾ, ಮುಟ್ಟಾಳ ಮೂರ್ಖ ಅದು ನಾನಲ್ಲ, ಇವಾಗ ನೀನೇ ಅಂತ ಅವರು ಹೇಳ್ತಾರೆ. ಬಟ್ ಇಲ್ಲಿ ದೀಕ್ಷಿತ್ ಅವ್ರಿಗೆ ಏನು ಮಾತಾಡೋಕ್ಕಿರಲ್ಲ, ಯಾಕೆಂದರೆ ಅವ್ರು ಗೇಮ್ನ ಸೋತಿರ್ತಾರೆ. ಅದಕ್ಕೋಸ್ಕರ ಮಂಜು ಅವರು ಏನು ಹೇಳಿದ್ರು ಕೂಡ ಇಲ್ಲಿ ಅವರು ಸುಮ್ಮನೆ ಕೇಳಿಸ್ಕೊಂಡು ನಿಂತಿರ್ತಾರೆ. ಅದಕ್ಕೇ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ, ತುಂಬ ಮೆರೆಯಕ್ಕೆ ಹೋಗಬಾರ್ದು, ತುಂಬ ಬೇರೆಯವ್ರ ಬಗ್ಗೆ ಏನು ಹೇಳಕ್ಕೆ ಹೋಗಬಾರ್ದು, ಇವಾಗ ನಮ್ಮ ಬುಡಕ್ಕೆ ಬಂದಾಗ ನಾವು ಸುಮ್ಮನೆ ಇರಬೇಕಾಗುತ್ತೆ. ಅದಕ್ಕೇ ತುಂಬ ಯಾರ ಹತ್ರನೂ ಏನು ಜಾಸ್ತಿ ಹೇಳಕ್ಕೆ ಹೋಗಬೇಡಿ, ನಮ್ಮ ಬಗ್ಗೆ ನಾವು ತುಂಬ ಹೇಳ್ಕೊಳಕ್ಕೆ ಹೋಗಬಾರ್ದು, ಅದು ನಮಗೆ ರಿವರ್ಸ್ ಹೊಡೆಯುತ್ತೆ ಅಂತ ದೀಕ್ಷಿತ್ ಅವ್ರಿಗೆ ಟಾಂಗ್ ಕೊಡ್ತಾರೆ ಇಲ್ಲಿ ನಿರಂಜನ್ ದೇಶಪಾಂಡೆ. ಸೊ ಫೈನಲ್ ಆಗಿ ಇಲ್ಲಿ ಚಂದನ್ ಶೆಟ್ಟಿ ಅವರ ಟೀಮು ಮತ್ತು ವಿನಯ್ ಗೌಡ ಅವರ ಟೀಮು ಇಲ್ಲಿ ಫೈನಲ್ ಆಗಿ ಹೋಗುತ್ತೆ. ಲಿಸ್ಟಲ್ಲಿ ಇವರ ಎರಡೂ ಟೀಮ್ಗಳು ಕೂಡ ಇಲ್ಲಿ ಫೇಲ್ ಆಗಿಬಿಟ್ಟು ಹಾಗೆಯೇ ಉಳ್ಕೊಂಡಿರುತ್ತೆ. ಸೊ ಇವತ್ತಿನ ಈ ಒಂದು ಟೀಮಲ್ಲಿ ಏನಿತ್ತು ಅಂತಂದರೆ ಸಂಗೀತ ಅವರ ಒಂದು ಅಸಮಾಧಾನ ಎದ್ದು ಕಾಣಿಸ್ತಾ ಇತ್ತು. ನೋಡೋಣ ಮುಂದೆ ಹೊಸ ಅಪ್ಡೇಟ್ ಏನಾದರೂ ಬಂದರೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಹೊಸ ಅಪ್ಡೇಟೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.